ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ, ಇವತ್ತಿನೇನು ಶ್ರಾವಣ ಮಾಸ ಶುರುವಾಗಿದೆ ನಿನ್ನೆ, ಅದರಲ್ಲಿ ಆ ವಿಶೇಷವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತೀವಿ. ಇವತ್ತು ಸದ್ಯಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಬಂದಿರೋದು ಒಂದು ವಿಶೇಷ ಸಂಚಿಕೆ ಏನಂದರೆ, ಇದು ಸಂಚಿಕೆ ಅಂತೇನಲ್ಲ. ಇದು ಏನಾಯಿತು, ನಾನೊಂದು ಕಡೆ ತಬಲಾ ಪಾಠಕ್ಕೆ ಹೋಗ್ತೀನಿ, ಸಂಗೀತ ಕೃಪಾ ಕುಟೀರ ಅನ್ನೋ ಒಂದು ಸಂಸ್ಥೆ. ಅಲ್ಲಿ ನಾನು ಪಾಠಕ್ಕೆ ಹೋಗ್ತೀನಿ. ಅಲ್ಲಿ ಆ ಸಂಸ್ಥೆ ಬಗ್ಗೆ ನಾನು ಮಾತಾಡೋಲ್ಲ, ಬಿಟ್ಬಿಡಿ, ಬೇಡ ಅದು. ಆದರೆ ಆ ಮನೆಯಲ್ಲಿ, ಆ ಗುರುಗಳ ಮನೆಯಲ್ಲಿ ಪ್ರತಿ ವಾರ ಅಂದರೆ 1967ನೇ ಮೊದಲನೇ ಶ್ರಾವಣ ಶುಕ್ರವಾರದಿಂದ 2025ನೇ ಜುಲೈ 25 ಶುಕ್ರವಾರದವರೆಗೂ ಒಂದು ಶುಕ್ರವಾರ ಕೂಡ ಭಜನೆ ನಿಲ್ಲದಂಗೆ ಮಾಡ್ತಾ ಬಂದಿದ್ದಾರಂತೆ. ನಾನೇ ಸುಮಾರು ಒಂದು 7-8 ವರ್ಷ ಹೋಗ್ತಾಯಿದ್ದೀನಿ, ಒಂದು ಶುಕ್ರವಾರ ಕೂಡ ನಿಂತಿದ್ದು ನಾನು ನೋಡಿಲ್ಲ. ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಏನು, ಅದು ಅವರ ಶಕ್ತಿ ಅನುಸಾರ ಭಗವಂತನ ಇಚ್ಛೆ. ಆದರೆ ಇಲ್ಲಿ ನಾನು ರೋಮಾಂಚನ ಆಗಿದ್ದೇನು ಅಂದರೆ, ಒಂದು ದಿನವೂ ಕೂಡ ಮಿಸ್ ಆಗ್ದಂಗೆ ಹೆಂಗಾಯಿತು, ಅದಕ್ಕೆ ಭಗವತ್ ಪ್ರೇರಣೆ ಹೆಂಗಿದೆ ಅಂತ ಯೋಚನೆ ಮಾಡಿದಾಗ, ಯಾರೋ ಒಬ್ಬರು ಪ್ರಸಾದ ತೊಗೊಂಬರ್ತಾರೆ, ಯಾರೋ ಒಬ್ರು ಏನೊಂದು ಆಗ್ಬಿಡುತ್ತೆ, ಭಾಳ ಸುಲಭವಾಗಿ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಅವ್ರು ಹೇಳೋದು. ಆದರೆ ಹೇಗೆ ಅಂತ ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದು 1-2 ಸಾಲ ಕವನ ಹೊಳಿದ್ದು ನನಗೆ. ಅದು ನಿನ್ನೆ 58ನೇ ಮೊದಲನೇ ಶುಕ್ರವಾರ ವಾರ್ಷಿಕೋತ್ಸವ ನಿನ್ನೆ. ಆಗ ನನಗೆ ರೋಮಾಂಚನ ಆಗಿದ್ದು. ಆಗ ನನಗನ್ಸಿದ್ದು ಸಾಲಿದು. ಇದು ಮುಖ್ಯವಾಗಿ ನಾನು ಈ ಕವನ ವಾಚನ ಮಾಡಬೇಕು ಅಂತ ಬಂದಿದ್ದು. ಆ ಕವನ ವಾಚನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಚೂರು ವಿಷಯ ನಿಮ್ಗೆ ಹೇಳಿದೆ ಅಷ್ಟೇ. ಈಗ ಅದಕ್ಕೆ ನನಗೆ ಕವನ ಹೊಳೀತು. ಅರೆ, ಯಾವುದೇ ವಿಚಾರವನ್ನು ನಂಬಿಕೊಂಡ್ರೆ ಗಟ್ಟಿಯ ಕೆಲಸ ಆಗತ್ತಲ್ವ ಅಂತ ನನಗನ್ನಿಸ್ತು. ಆಗ ನನಗೆ ಹೊಳೆದಂತಹ ಕವನ ಏನು ಅಂದರೆ, ಧರೆಯೊಳು ದೇವರು ನಿಜಕ್ಕೂ ಇರುವನು, ಧರೆಯೊಳು ದೇವರು ನಿಜಕ್ಕೂ ಇರುವನು, ನಂಬಿ ಕರೆದರೆ ತಾನು ಓಡಿ ಬರುವನು, ನಂಬಿ ಕರೆದರೆ ತಾನು ಓಡಿ ಬರುವನು, ಭಕ್ತರನ್ನೆಂದಿಗೂ ಕೈ ಬಿಡನವನು, ಭಕ್ತರನ್ನೆಂದಿಗೂ ಕೈ ಬಿಡನವನು, ಬೇಡಿದ ಭಾಗ್ಯವ ಕರುಣಿಸಿ ಪೊರೆವನು, ಬೇಡಿದ ಭಾಗ್ಯವ ಕರುಣಿಸಿ ಪೊರೆವನು, ಬದುಕಿನ ಭವಣೆಯ ತಾ ನೀಗಿಸುವನು, ಬದುಕಿನ ಭವಣೆಯ ತಾ ನೀಗಿಸುವನು, ಬದುಕುವ ಭರವಸೆ ತಾ ಮೂಡಿಸುವನು, ಭಕ್ತಿಯಿಂದಾತನ ಪೂಜೆಯ ಗೈದೊಡೆ, ಭಕ್ತಿಯಿಂದಾತನ ಪೂಜೆಯ ಗೈದೊಡೆ, ಬೇಡಿದ ಭಾಗ್ಯವ ತಾ ಕರುಣಿಸುವನು, ಬೇಡಿದ ಭಾಗ್ಯವ ತಾ ಕರುಣಿಸುವನು. ಈ ಕಲಿಯುಗದವಳು ಅವನನ್ನು ಕಾಣಲು, ಈ ಕಲಿಯುಗದವಳು ಅವನನ್ನು ಕಾಣಲು ಇರುವುದು ನಮಗೆ ಬಹುಮಾರ್ಗಗಳು. ಯಾಗ ಯಜ್ಞಗಳು, ಹೋಮ ಹವನಗಳು, ದಾನ ಧರ್ಮಗಳು, ಪೂಜೆ ಪುಣ್ಯ ಕರ್ಮಗಳು, ಇಷ್ಟಲ್ಲದೆ ಅದರೊಳು ಸುಲಭದ ಸಾಧನೆ ಎಂದರೆ, ಅದರೊಳು ಸುಲಭದ ಸಾಧನೆ ಎಂದರೆ ನಾಮ ಸಂಕೀರ್ತನೆ ಎಂದರು ಗುರುಗಳು. ಅದರೊಳು ಸುಲಭದ ಸಾಧನೆ ಎಂದರೆ ನಾಮ ಸಂಕೀರ್ತನೆ ಎಂದರು ಗುರುಗಳು. ಭಕ್ತಿ ಭಾವದಿಂ ಭಜನೆಯ ಮಾಡಲು, ಭಕ್ತಿ ಭಾವದಿಂ ಭಜನೆಯ ಮಾಡಲು, ಭಕ್ತಿ ಭಾವದಿಂ ಭಜನೆಯ ಮಾಡುವ ಭಾಗ್ಯವ ಕರುಣಿಸಿ ಹರಸಿಹನು, ಭಕ್ತಿ ಭಾವದಿಂ ಭಜನೆಯ ಮಾಡುವ ಭಾಗ್ಯವ ಕರುಣಿಸಿ ಹರಸಿಹನು, ಸತ್ಕರ್ಮಗಳ ಫಲವನ್ನು ಸವಿಯಲು, ಸತ್ಕರ್ಮಗಳ ಫಲವನ್ನು ಸವಿಯಲು ಈ ಮನೆಯೊಳು ತಾನಿಂತಿಹನು, ಈ ಮನೆಯೊಳು ತಾನಿಂತಿಹನು, ಅವನನ್ನು ಕಾಣುವ ಮಾರ್ಗವ ತೋರಲು, ಅವನನ್ನು ಕಾಣುವ ಮಾರ್ಗವ ತೋರಲು
ಗುರು ರೂಪದಿತ ಬಂದಿಹನು, ಗುರುವಿನ ಪಾದವ ನಂಬಿ ನಡೆದರೆ ಎಂದಿಗೂ ನಮ್ಮನು ಕೈ ಬಿಡನವನು. ಈ ಕವನವನ್ನು ವಾಚನ ಮಾಡಬೇಕು ಅಂತ. ಯಾಕೆಂದರೆ ನೋಡಿ, ತಮಾಷೆ ಅಲ್ಲ. ಸಂಸಾರ, ಇವತ್ತಿನ ದಿನಮಾನದ ವ್ಯವಸ್ಥೆ ನೋಡಿದಾಗ ಭಗವಂತನ ನಾನು ಅವ್ರ ಬಗ್ಗೆ ಮಾತಾಡಬೇಕು ಅಂತಲ್ಲ, ನನಗೆ ಭಗವಂತನ ಇಚ್ಛೆ ಹಿಂಗಿರ್ತದೆ ನೋಡಿ ಅಂತ. ಅದಕ್ಕೆ ನಮ್ಮ GS ಶಿವರುದ್ರರು ಆ ಹಾಡನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಬರೀತಾರೆ, ತಾಯಿ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತಾಳೆ ಅಂತ. ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಹೆಳವನನ್ನು ಗಿರಿಯ ತುದಿಗೊಯ್ಯುವಳು ನೀನು. ಗಮನಿಸಬೇಕು ಈ ಸಾಲನೆಲ್ಲ. ಹಲವರಿಗೆ ಬ್ರಹ್ಮ ಪದವಿಟ್ಟು ಹಲವರನ್ನು ಭವಜಲದಿ ಸುಳಿಯೊಳಗೆ ಎಸೆಯುವಳು ನೀನು. ಯಾರಕ್ಕೆ? ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ ಅಷ್ಟೇ. ನಾನೊಂದು ಬರಿಯ ಮನೆ, ನೀ ಅದರ ತಂತ್ರ. ನಾನೊಂದು ರಥವಾದೆ, ನೀನದರ ರಥಿಕ. ನೀ ನಡೆಸೆ, ನಾ ನಡೆವೆ, ನಿನ್ನದೀ ಲೋಕ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ? ನಾವು ಭಗವಂತನಿಗೆ ಶರಣಾಗಿ ಒಂದು ವಾಕ್ಯವನ್ನು ಹೇಳಬೇಕು. ಭಗವಂತ, ನನ್ನದೆಂಬುದೇನಿಲ್ಲ, ಇರುವುದು ನಿನ್ನದೇ ಎಲ್ಲ. ನಿನ್ನದು ನಿನಗೇ ಅರ್ಪಿಸುತ್ತಲಿ, ನೆಮ್ಮದಿಯಿಂದಿರುವೆ ಅಂತ ಹೇಳಿ ಸಕಲ ಸರ್ವ ಸಾಧನೆಗಳನ್ನು ಆ ಪರಮಾತ್ಮನ ಚರಣಾರವಿಂದಗಳಿಗೆ ಅರ್ಪಿಸಿದಾಗ ಈ ಮನುಷ್ಯ ಜನ್ಮ ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಈ ಸಂಚಿಕೆ ನಿನಗೆ ಮುಗಿಸ್ತೇನೆ. ನಮಸ್ಕಾರ.